ಬರ್ತೇವೆ. ಆಯ್ತಾಯ್ತು. ಮೊದಲು ನಾವು ಮನುಷ್ಯರು, ಜಾತಿ ಆಮೇಲೆ. ಮನುಷ್ಯರಾಗಿ ನಮಗೊಂದು ಹೃದಯ ಇರಬೇಕಲ್ಲ, ಕಲ್ಲ ಹೃದಯ ಅಲ್ಲ, ತಾಯಿ ಹೃದಯ ಇರಬೇಕು. ಅದಕ್ಕೋಸ್ಕರ ಇದನ್ನು ನೋಡಿ ನಾವು ಬಂದಿದ್ದೆ ಹೊತ್ತು ನಾವು ಯಾವ ಪೊಲಿಟಿಕ್ಸ್ಗೆ ಬಂದಿದ್ದಲ್ಲ, ಈಗ ಯಾವ ಓಟು ಇಲ್ಲ, ನಿಮ್ಮ ಹತ್ರ ಓಟ್ ಕೇಳಲಿಕ್ಕೆ ಬಂದಿದ್ದಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ನೆಮ್ಮದಿಯಿಂದ ಜೀವನ ಮಾಡಿದರೆ ನಾಳೆ ಆ ಭಗವಂತ ನಮ್ಮನ್ನು ಮೆಚ್ತಾನೆ. ನಾವು ಬಂದ ಕಾರಣಕ್ಕೆ ನಿಮಗೆ ಒಂದು ಮನೆ ಸಿಕ್ಕಿದ್ರೆ ಸಾಕಷ್ಟೇ. ನಮಗೆ ಹಣ ನಮಗೆ ಬೇಡ, ನಿಮ್ಮ ಜೀವನ ಸುಧಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ. ನಾವು ಹೊಡೆದು KMCಗೆ 27 ಹೊಲಿಗೆ ಬಿದ್ದ ಸರ್ ಅಂತೇಳಿ 1968 ನಿಮ್ಮ ಹೋರಾಟವನ್ನು ಮೆಚ್ಚಬೇಕು. ನೀವು ಆಗಿದ್ದಕ್ಕೆ ನೀವು ನಿಂತಿದ್ದೀರಾ. ಬೇರೆಯವರಾಗಿದ್ರೆ ಊರು ಬಿಟ್ಟು ಓಡೋಗ್ತಾ ಇದ್ರು. ಅವರೆಲ್ಲರ ಪರವಾಗಿ ನೀವು ಏನು ನೇತೃತ್ವ ವಹಿಸಿದ್ದೀರಾ, ನಿಮಗೆ ಬೆನ್ನಿಗೆ ಬೆನ್ನು ಕೊಟ್ಟು ನಾವಿದ್ದೇವೆ. ನೀವು ಹೆದರಬೇಡಿ. ಬೆಂಗಳೂರಿಗೆ ಬೇಕಾ ಬೆಂಗಳೂರಿಗೆ ಹೋಗುವ, ವಿಧಾನಸೌಧಕ್ಕೆ ಬೇಕಾ ವಿಧಾನಸೌಧಕ್ಕೆ ಹೋಗಿ. ಏನು ಮಾಡ್ತಾರೆ ಇವ್ರು? ನಮಗೆ ಅರೆಸ್ಟ್ ಮಾಡ್ತಾರಾ? ಮಾಡ್ಲಿ. ಜೈಲಲ್ಲಿ ಇರಬೇಕಾದ್ರೆ ಇಲ್ಲಿಗಿಂತ ಅಲ್ಲೇ ಎಷ್ಟೋ ವಾಸಿ. ನಮಗ ಒಂದು ರೇಷನ್ ಕಾರ್ಡ್ ಮಾಡಿಕೊಡಲ್ಲ, ಯಾವುದೇ ಡಾಕ್ಯುಮೆಂಟ್ ಇಲ್ಲ. एसडीपीआई कर्नाटका स्टेट जनरल सेक्रेटरी अफसर कुडलीपेट की क़ियादत में धारवाड़ डिस्ट्रिक्ट के हरन शिकारी आदिवासी के इलाके का दौरा किया गया, जो लगभग निस्फ सदी से ज़िंदगी की बुनियादी सहूलियात से महरूम हैं। अफसर कुडलीपेट ने इस मामले में हुकूमत को ख़बरदार किया है कि अगर उन्हें मकानात नहीं दिए गए तो वो सख्त एहतजाज के लिए आगे बढ़ेंगे, और उन्हें यकीन दिलाया कि एसडीपीआई पार्टी उन कबायलियों की तरफ से एहतजाज के लिए तैयार है। इस दौरान ये बात भी सामने आई कि इस हालत की खबर हुकूमत को एक तजवीज़ की शक्ल में पेश की गई, लेकिन अवाम की शिकायत है कि हुकूमत ने कोई कार्रवाई नहीं की। अफसर कुडलीपेट ने कर्नाटका स्टेट ट्राइबल रिसर्च इंस्टीट्यूट KSTRI पर जोर दिया कि वह हरन शिकारी कबीले की समाजी, माशी और तालीमी हैसियत को समझने के लिए स्टडी करे और हुकूमत को रिपोर्ट करे, जिसके चलते आज धारवाड़ में एसडीपीआई की जानिब से एक प्रेस कॉन्फ्रेंस भी की गई, जिसमें ये मांग की गई कि अन्नीगेरी के कबालियों को उनके हुकूक दें, जो निस्फ सदी से बुनियादी सहूलतों से महरूम ज़िंदगी गुजार रहे हैं। ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಮತ್ತು ಧಾರವಾಡ ಜಿಲ್ಲಾ ನಾಯಕರ ನಿಯೋಗ ಅಣ್ಣಗೇರಿ ಗ್ರಾಮಕ್ಕೆ ನಾವು ಭೇಟಿ ನೀಡಿದ್ದೇವೆ. ನನ್ನೊಟ್ಟಿಗೆ ಇಲ್ಲಿಯ ನಮ್ಮ ಧಾರವಾಡ ಜಿಲ್ಲಾಧ್ಯಕ್ಷರಾದ ಮಕ್ತೂಮ್ ಹುಸೇನ್ ಅವರಿದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಗಫೂರ್ ಅಹಮದ್ ಕುರಹಟ್ಟಿ ಅವರಿದ್ದಾರೆ. ನಾವು ಇವತ್ತು ಇಲ್ಲಿ ಬಂದು ಮೊದಲಿಗೆ ಇಲ್ಲಿಯ ಜೀವನ ಪರಿಸ್ಥಿತಿ ಮತ್ತು ಇಲ್ಲಿ ವಾಸಿಸ್ತಾ ಇರುವಂತಹ ಇವರ ಪ್ರದೇಶವನ್ನು ನೋಡಿದ್ವಿ. ನಿಜವಾಗ್ಲೂ ಕೂಡ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದೆ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇದೆ ನನಗೆ. ಯಾವ ಪುರುಷಾರ್ಥಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು? ಒಂದು ವೇಳೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ನಿಜವೇ ಆಗಿದ್ದಿದ್ರೆ ಇವತ್ತಿಗೂ ಕೂಡ ಈ ಅಣ್ಣಗೇರಿ ಗ್ರಾಮದ ಹಿರಣಶಿಕಾರಿ ಏನು ಸಮುದಾಯದ ಜನರು, ಆದಿವಾಸಿ ಕುಟುಂಬದವರು, ಒಂದು ಟಾಯ್ಲೆಟ್ ಇಲ್ಲ, ರಸ್ತೆ ಇಲ್ಲ, ಕುಡಿಯುವ ನೀರಿಲ್ಲ, ಇರಲಿಕ್ಕೆ ಮನೆ ಇಲ್ಲ. ಈ ಗುಡಿಸಿನಲ್ಲಿ ವಾಸಿಸ್ತಾ ಇದ್ದಾರೆ. ಇಲ್ಲಿ ಬರುವಂಥ ಮಳೆಯಲ್ಲಿ ನೀರು ಒಳಗೆ ಹರಿತಾ ಇರ್ತದೆ. ಸುತ್ತಮುತ್ತ ಕಾಡು ಪ್ರದೇಶ ಇದೆ, ಕೆರೆ ಇದೆ, ಹಾವುಗಳು ರಾತ್ರೋರಾತ್ರಿ ಮನೆಗೆ ಬರ್ತಾರೆ. ಇಲ್ಲಿರುವಂಥ ಮಕ್ಕಳಿಗೆ ಒಂದು ಎಜುಕೇಷನ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ, ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ಇಲ್ಲ. ಇದೇನಾ ಸ್ವಾತಂತ್ರ್ಯ? ಇದಕ್ಕಾಗಿಯೇ ನಮ್ಮ ಪೂರ್ವಿಕರು ಬ್ರಿಟಿಷರ ವಿರುದ್ಧ ಕೆಚ್ಚದೆಯಿಂದ ಹೋರಾಡಿ ಹುತಾತ್ಮರಾಗಿದ್ದು. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂಥೇಳಿ ಏನು ಕ್ರಾಂತಿಗೀತೆಯನ್ನು ಹೇಳಿದ್ದಾರೆ. ಟಾಟಾ ಬಿರ್ಲಾರ ಜೇಬಿಗೆ ಮಾತ್ರ ಬಂದಿದೆ, ರಾಜಕಾರಣಿಗಳಿಗೆ ಮಾತ್ರ ಸ್ವಾತಂತ್ರ್ಯ ಬಂದಿದೆ ಹೊರತು ಈ ದೇಶದ ಆದಿವಾಸಿಗಳಿಗಾಗಲಿ, ದಲಿತರಿಗಾಗಲಿ, ಅಲ್ಪಸಂಖ್ಯಾತರಿಗಾಗಲಿ, ಅವಕಾಶ ವಂಚಿತ ಸಮುದಾಯಕ್ಕಾಗಲಿ ಸ್ವಾತಂತ್ರ್ಯ ಬರಲಿಲ್ಲ ಎಂಬುದನ್ನು ಈ ಗ್ರಾಮಕ್ಕೆ ಭೇಟಿ ನೀಡಿದಾಗ ನಮಗೆ ಅರ್ಥ ಆಗ್ತಾ ಇದೆ.